ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಜನಸಂಖ್ಯೆ ಆಶಾ ಕಾರ್ಯಕರ್ತರು ಕೈ ಬಿಡುವುದನ್ನು ಒಪ್ಪುವುದಿಲ್ಲ. ಅನಿರ್ದಿಷ್ಟ ಜನಸಂಖ್ಯೆಯ ತರ್ಕಬದ್ಧಗೊಳಿಸುವ ಹೆಸರಲ್ಲಿ ಸಾವಿರಾರು ಆಶಾಗಳನ್ನು ವಜಾಗೊಳಿಸುವ ಆರೋಗ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ನೀತಿಯನ್ನು ರದ್ದು ಮಾಡಲು ಆಗ್ರಹಿಸಿ ಅನಿರ್ದಿಷ್ಟ ಅವಧಿಯ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನಾ ಧರಣಿ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷೆ ಭುವನಾ ಬಳ್ಳಾರಿ, ಕಳೆದ 17 ವರ್ಷಗಳಿಂದ ದುಡಿಸಿಕೊಂಡು ಇದೀಗ ಜನಸಂಖ್ಯೆ, ಶಿಕ್ಷಣ, ಮೌಲ್ಯಮಾಪನ ಇತ್ಯಾದಿಗಳ ಹೆಸರಲ್ಲಿ ಆಶಾಗಳನ್ನು ತೆಗೆದುಹಾಕುವ ನೀತಿ ಆಶಾಗಳಿಗೆ ಘೋರ ಆಘಾತ ಉಂಟು ಮಾಡಿದೆ. 2009ರಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಇದಾವ ಮಾನದಂಡವನ್ನು ಹೇಳದೆ ಕೆಲಸಕ್ಕೆ ತೆಗೆದುಕೊಂಡು ಕೊರೋನಾ ಸಮಯದಲ್ಲಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸೇವೆ ಮಾಡಿದ್ದಾರೆ. ಇಡೀ ಜನತೆ ಇವರನ್ನು ಕೊಂಡಾಡಿದೆ. ವಿಶ್ವಸಂಸ್ಥೆಯ ಆರೋಗ್ಯ ರಾಯಭಾರಿಗಳೆಂದು ಪದವಿ ನೀಡಿ ಹೊಗಳಿದೆ. ಆದರೆ ಆರೋಗ್ಯ ಇಲಾಖೆಯ ಈ ಅನ್ಯಾಯದ ನೀತಿಯಿಂದಾಗಿ ಇದೇ ವೃತ್ತಿಯನ್ನು ನಂಬಿರುವ ಆಶಾ ಮತ್ತವರ ಕುಟುಂಬಗಳು ಬೀದಿಗೆ ಬರುವ ಆತಂಕ ಎದುರಾಗಿದೆ. ಈ ನೀತಿ ರದ್ದು ಆಗುವವರೆಗೆ ಈ ಹೋರಾಟ ಮುಂದುವರಿಯಲಿದೆ ಎಂದರು. ಆದ್ರೆ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ನಡೀತಾ ಇರೋದು, ಎಲ್ಲಾ ಜಿಲ್ಲೆಗಳು ಬಿಟ್ಟು ನಾವು ಕೂಡ ಧಾರವಾಡ ಆಶೆಗಳು ಕೂಡ ಇದರಲ್ಲಿ ಹಿಂದೆ ಬೀಳಬಾರ್ದು. ಹೆಂಗೆ ನಾವು ಆಗಸ್ಟಲ್ಲಿ ಹೋರಾಟ ಮಾಡಿ ನಮ್ಮ ಕೆಲಸಗಳನ್ನ ನಾವು ಉಳಿಸ್ಕೊಂಡ್ವಿ, ಅದೇ ರೀತಿ ಉಳಿಸ್ಕೊಳ್ಳೋಂಥ ಅವಶ್ಯಕತೆ ಇದೆ. ನಾವು ಕೆಲಸ ಬಂದು ಚಳವಳಿ ಮಾಡ್ತಿರೋದು ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಇದು. ಯಾಕಂದ್ರೆ ಇವತ್ತು ತರ್ಕಬದ್ಧಗೊಳಿಸಿ ಹೆಸರಲ್ಲಿ ನಮ್ಮ ಆಶೆಗಳು ತೆಗೆದ ಜೊತೆಗೆ ನಾಳೆ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಾರೆ, ನಾಡಿದ್ದು ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ನೆಕ್ಸ್ಟ್ ಶಿಕ್ಷಣ ಇಲ್ಲ ಅಂತ ಹೇಳ್ತಾರೆ. ಹಿಂಗೆ ಒಂದಾದ್ಮೇಲೆ ತಂದ್ಬಿಟ್ಟು ನಮ್ಮನ್ನು ಹೊರಗಡೆ ಇಡೋದಕ್ಕೆ ಸರ್ಕಾರ ಈ ಥರ ಮಾಡ್ತಿರೋದು. ನಮ್ಮ ಜೊತೆ ಸಿಸ್ಟರ್ ಚಲೋ ಇದ್ದಾರೆ, ಡಾಕ್ಟರ್ ಚಲೋ ಇದ್ದಾರೆ, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಮ್ಮ ಜೊತೆ ಎಲ್ಲ ನೀರು ಅಂತ ಅಂದ್ಕೊಂಡಿದ್ರೆ ಅದು ಸುತ್ತ ಸುಳ್ಳು. ಇದು ಆಗ್ಬಾರ್ದಂತಂದ್ರೆಗಿನ ಎಲ್ಲ ನಮ್ಮ ಒಗ್ಗಟ್ಟು ಹೋರಾಟ ಹೆಂಗಿರುತ್ತೆ ಅದ್ರ ಮೇಲೆ ನಮ್ಮ ಕೆಲಸಗಳಾಗಲಿ, ನಮ್ಮ ಭವಿಷ್ಯ ಆಗಲಿ, ನಮ್ಮ ಕುಟುಂಬದ ಭವಿಷ್ಯ ನಿಂತ್ಕೊಂಡಿದೆ. ಎಲ್ಲ ಆಶಾ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನನ್ನ ಸಿಟಿ ಆಶಾ, ನನ್ನ ಹಳ್ಳಿ ಆಶಾ, ನನಗೆ ಸಂಬಂಧ ಇಲ್ಲ ಅಂತೇಳಿ ಮನೆ ಕೂತ್ಕೊಂಡ್ರೆ ಇನ್ನೊಂದು 2-3 ದಿವಸ ಎಲ್ಲರೂ ಕೂಡ ಮನೆಗೆ ಹೋಗಬೇಕಾಗುತ್ತೆ. ಅದು ಆಗದೇ ಪ್ರತಿಯೊಬ್ಬರು ಕೂಡ ಬೀದಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ನಾಳೆ ಕೂಡ 2ನೇ ದಿನ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಅನ್ನೋಷ್ಟಕ್ಕೆ DSRPC ಬರಬೇಕು. ಬರ್ತಾ ನೀವು ಒಂದು ಛತ್ರಿ ತೊಗೊಬರ್ಬೇಕು, ಮಧ್ಯಾಹ್ನ ಒಂದು ಊಟ ಕಟ್ಕೊಂಡ್ಬರ್ಬೇಕು. ಪ್ರತಿಯೊಬ್ಬರು ಕೂಡ ಇದು ಪಾಲಿಸ್ಬಿಟ್ಟು ಎಲ್ಲ ಆಶೆಗಳು ಕೂಡ ಮಾತಾಡಿಕೊಂಡು ಇಲ್ಲಿರಬೇಕು DSRPC ಮುಂದೆ ಅಂತ ಎಲ್ಲರಲ್ಲಿ ಕೂಡ ಮನವಿ ಮಾಡ್ತಾರೆ. ದಿನಾಂಕ 17ರಂದು ಪ್ರಾರಂಭವಾಗಿದ್ದ ಅನಿರ್ದಿಷ್ಟಾವಧಿ ಹೋರಾಟ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಆಶಾಗಳಿಗೆ ಉಂಟಾಗಿರುವ ಆತಂಕವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಘದ ಮುಖಂಡರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹೋರಾಟ ಹಿಂಪಡೆಯಲಾಗಿತ್ತು. ಇದಾದ ನಂತರ ದಿನಾಂಕ 25ರಂದು ಆರೋಗ್ಯ ಇಲಾಖೆ ಜಿಲ್ಲಾಧಿಕಾರಿಗಳ ಮತ್ತು ಸಂಘದ ಮುಖಂಡರೊಂದಿಗೆ ಸಿಒರವರ ನೇತೃತ್ವದಲ್ಲಿ ಸಭೆ ನಡೆದರೂ ಆಶಾಗಳ ಆತಂಕವನ್ನು ನಿವಾರಣೆ ಮಾಡುವ ಯಾವುದೇ ಭರವಸೆ ಸಭೆಯಲ್ಲಿ ಒಗ್ಗಲಿಲ್ಲವಾದ್ದರಿಂದ ಆಶಾ ಕಾರ್ಯಕರ್ತೆಯರೆಲ್ಲ ಮತ್ತೆ ಬೀದಿಗಿಳಿಯಬೇಕಾಗಿದೆ. ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಮಧ್ಯಪ್ರವೇಶ ಮಾಡಬೇಕು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ನ್ಯಾಯ ಒದಗಿಸಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತಾ ಚವಾಣ್ ಅವರು ಮಾತನಾಡಿ, ಆರೋಗ್ಯ ಇಲಾಖೆಯಿಂದ ರಾಜ್ಯದಲ್ಲಿ ತರ್ಕಬದ್ಧಗೊಳಿಸುವ ಹೆಸರಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಕೈಬಿಡುವ ಆದೇಶ ಹೊರಡಿಸಿರುವುದು ಸಂಪೂರ್ಣವಾಗಿ ಕೇಂದ್ರದ ಮಾರ್ಗಸೂಚಿಯ ಉಲ್ಲಂಘನೆಯಾಗಿದೆ. ಹಾಗೆ ಕೈಬಿಟ್ಟ ಆಶಾಗಳಿಗೆ ಹೊರಗುತ್ತಿಗೆ, ಗ್ರೂಪ್ ಡಿ ನೌಕರಿ ಕೆಲಸ ನೀಡುವುದಾಗಿ ತಿಳಿಸಿ ನಿಯಮಾನುಸಾರ ನೇಮಕ ಅಂತ ಹೇಳಿ ಬಹುತೇಕ ಆಶಾಗಳನ್ನು ಕೈಬಿಡುವ ಹುನ್ನಾರ ಅಲ್ಲದೆ ಮತ್ತೇನಲ್ಲ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವುದು ನಮ್ಮ ರಾಜ್ಯದಲ್ಲಿ ಏಕೆ? ರಾಜ್ಯದಲ್ಲಿ ಸುಮಾರು 7,000 ಮತ್ತು ಧಾರವಾಡ ಜಿಲ್ಲೆಯಲ್ಲಿ 394ರಿಂದ 101ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ಕೈಬಿಡುವ ಯೋಜನೆ ಈಗಾಗಲೇ ಸಿದ್ಧವಾಗಿರುವುದು ಅತ್ಯಂತ ಖಂಡನೀಯ. ಈ ಆತಂಕ ನಿವಾರಣೆ ಆಗುವವರೆಗೂ ಜಿಲ್ಲೆಯ ಎಲ್ಲಾ ಆಶಾ ಕಾರ್ಯಕರ್ತೆಯರು ತಮ್ಮ ಎಲ್ಲಾ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ತೊಡಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಧರಣಿಯ ನೇತೃತ್ವವನ್ನು ಶಾರದಾ ತಾವರ್ಗೆರೆ, ಶೋಭಾ ಹಿರೇಮಠ್, ರಾಧಾ ಕಲ್ಲೂರ್, ಸಂಗೀತಾ ಬೆಂಡಿಗೆರೆ, ಗೀತಾ ಮಲ್ಲನಗೌಡರ್, ಅಕ್ಕಮ್ಮ, ರತ್ನಾ ಕಂದುಗೋಳ್, ಮಂಜುಳಾ ಹರ್ವಿ, ರತ್ನಾ ಯಮೋಜಿ, ಗಾಯತ್ರಿ ಗುಡ್ಡದಕೇರಿ, ನಾಗವೇಣಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.